ಏನಿಲ್ಲ, ಈಗ ಇರ್ತಕ್ಕಂಥ ಮಂತ್ರಿಗಳನ್ನ ಬದಲಾವಣೆ ಮಾಡಿ ಒಂದು 20 ಜನನ ನಮಗೆ ಅವಕಾಶ ಮಾಡಿಕೊಡಿ. 3 ಬಾರಿ 4 ಬಾರಿ ನಾವೆಲ್ಲ ಗೆದ್ದಿದ್ದೀವಿ. ನಮ್ಮಲ್ಲಿ ಯಾರಿಗಾರ ಮಾಡಿಕೊಡಿ, ನೀವು 40 ಜನ 40 ಜನ ಗೆದ್ದಿದ್ದೀವಿ. ನೀವು ಯಾರಿಗಾರ ಮಾಡಿಕೊಡಿ, ನಮಗೊಂದು ಅವಕಾಶ ಮಾಡಿಕೊಡಿ. ಸ್ವಲ್ಪ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ರೆ ಹೊಸ ಬದಲಾವಣೆ ಆದರೆ ಇನ್ನೂ ಸ್ವಲ್ಪ ಪಕ್ಷಕ್ಕೆ ಹೆಸರು ಬರ್ತಕ್ಕಂಥದ್ದು ಮತ್ತು ಚಾಲ್ತಿಗೆ ಬೇರೆ ಬೇರೆ ಕೆಲಸಗಳಿಗೆ ಚಾಲ್ತಿ ಸಿಗ್ತಕ್ಕಂಥದ್ದು ಮನವಿಯನ್ನು ಅವ್ರು ಮಾಡಿದ್ದೀವಿ. ಅವ್ರ ಮುಖಾಂತರ ಹೈಕಮಾಂಡ್ ತಲುಪತಕ್ಕಂಥ ಕೆಲಸ ಸಿಎಂ ಈ ಬಜೆಟ್ ಇದು ಚುನಾವಣೆ ಆದ ನಂತರ, ಉಪಚುನಾವಣೆ ಆದ ನಂತರ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತಕ್ಕಂಥದ್ದು. ಸರ್, ಇಷ್ಟು ದಿನ ನಾಯಕತ್ವ ಬದಲಾವಣೆ ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಿತ್ತು. ಈಗ ಕ್ಯಾಬಿನೆಟ್ ರೀಶಫಲ್ ಅನ್ನುವಂಥ ವಿಚಾರ ಮುಂದೆ ಬಂದಿರುತ್ತೆ. ಯಾವ್ದು ಮೊದಲು ಮಾಡಬೇಕು ಅಂತ ಹೇಳಿ ಸರ್? ನಾನು ಹೈಕಮಾಂಡ್ ಪಕ್ಕದಲ್ಲಿ ಅಂತ ಹೇಳಿದೆ. ಅಲ್ಲ, ನೀವು ಒತ್ತಾಯ ಏನ್ ಮಾಡ್ತೀರಿ ಅಂತ ನನ್ನ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ನಮ್ಮ ಮಂತ್ರಿ ಮಾಡಿ ನಾಯಕತ್ವ ಬದಲಾವಣೆ ಅದು ಆಗಿದೆಯೋ ಇಲ್ವೋ, ಮಾತು ಕೊಟ್ಟಿದ್ದಾರೋ ಇಲ್ವೋ ಅಂತ ತೀರ್ಮಾನ ಹೈಕಮಾಂಡೇ ಮಾಡಬೇಕು. ಅದು ನಮ್ಮ ಕೈಲಿರ್ತಕ್ಕಂಥ ಕೆಲಸ, ನಮ್ಮ ವ್ಯಾಪ್ತಿಗಿಂತ ಮೀರಿದಂಥ ವಿಚಾರ ಅದು. ಅದನ್ನು ಅವ್ರು ಮಾಡ್ಕೊತಾರೆ, ಹೈಕಮಾಂಡ್ ಅವರು ಮಾಡ್ಕೊತಾರೆ. ನಾವು ಬರೀ ಮಂತ್ರಿಮಂಡಲದ ವಿಚಾರದಲ್ಲಿ ನಾವು ಚರ್ಚೆ ಸರ್, ಈಗ ನೀವು 3-4 ಬಾರಿ ಗೆದ್ದಿರೋ ಸಭೆ ಮಾಡೋದ್ರಿ ಮಂತ್ರಿ ಸ್ಥಾನ ಕೇಳ್ತಿದ್ರಿ. ಈಗ ಫಸ್ಟ್ ಟೈಮ್ ಗೆದ್ದಿರೋ MLAಗಳು ಕೂಡ ಸಭೆ ಮಾಡಿದ್ರೆ ನಮಗೂ ಮಂತ್ರಿ ಸ್ಥಾನ ಬೇಕು ಅನ್ನೋ ಮಂತ್ರಿ ಸ್ಥಾನ ಕೇಳ್ತಾ ಇಲ್ಲ, ಮಂತ್ರಿ ಸ್ಥಾನಕ್ಕೆ ಹೆಚ್ಚಾಗಿ ಅನುದಾನ ಕೇಳ್ತಾವೆ. ನಾವೆಲ್ಲ ಮೊದಲನೇ ಬಾರಿ ಗೆದ್ದಿದ್ದೀವಿ, ನಮ್ಗೆ ಹೆಚ್ಚು ಅನುದಾನ ಕೊಡಿ, ನಾವು ಇನ್ನೂ 2 ಸಾರಿ 3 ಸಾರಿ ಗೆಲ್ಲುವಂಥದ್ದು ಆಗಬೇಕು, ಅದಕ್ಕೆ ಹೆಚ್ಚು ಅನುದಾನ ಕೊಡಿ ಅಂತ. ಮಂತ್ರಿ ಸ್ಥಾನ ಕೊಟ್ಟರೆ ಯಾರು ಬೇಡ ಅಂತಾರೆ. ಎಲ್ಲರಿಗೂ ಒಂದು ಮಾನದಂಡ ಇರ್ತದಲ್ಲ, ಆ ಮಾನದಂಡದ ಪ್ರಕಾರ ಹೈಕಮಾಂಡ್ ತೀರ್ಮಾನ ಸರ್ಕಾರಕ್ಕೆ ಹಣ ಇಲ್ಲ. ಈ ಪೂಜೆ ಮಾಡಿ ನೋಡಿದ್ರೆ ಅವ್ರಿಗೆ ಇನ್ನೂ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರ್ತದೆ, ಒತ್ತಡಗಳು ಜಾಸ್ತಿ ಇರ್ತದೆ. ಹೊಸ ಶಾಸಕರು ಅವ್ರು ಮಾಡಬೇಕು ಅಂತಕ್ಕಂಥ ಹುಮ್ಮಸ್ಸು ಕೂಡ ಇರ್ತದೆ. ನಿಮ್ಗೆ ಮಾತು ಕೊಟ್ಟಿದ್ರ ಸರ್? 2 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಏನಾದ್ರು ತೀರ್ಮಾನ ಆಗಿತ್ತು. 2 ವರ್ಷ ಆದ್ಮೇಲೆ ಒಂದು ಬದಲಾವಣೆ ಮಾಡೋಣ ಅಂತಕ್ಕಂಥ ತೀರ್ಮಾನ ಆಗಿತ್ತು. ಅದನ್ನ ಜ್ಞಾಪಿಸ್ಕೊಳ್ತಾರೆ. ನಾನು ಅವ್ರು ಹೋಗಿರ್ತಕ್ಕಂಥ ವಿಚಾರ ನೀವೇ ಮಾಧ್ಯಮದಲ್ಲಿ ಬಿತ್ತರಿಸಿದ್ದೀರಾ. ನಮ್ಮ ನೀರಾವರಿ ಯೋಜನೆಗಳಿಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸಿ ಅಂತೇಳಿ ಬಿಜೆಪಿ ಎಲ್ಲ ಲೋಕಸಭಾ ಸದಸ್ಯರು, ಬಿಜೆಪಿಯವರು ಇರ್ಬೋದು, JDSನವರು ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಎಲ್ಲ ಲೋಕಸಭಾ ಸದಸ್ಯರನ್ನ ಕರ್ಕೊಂಡು ಅಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು. ಅವ್ರು ಯಾವಾಗಲೂ ಹೋಗ್ತಾ ಇರ್ತಾರೆ ಹೈಕಮಾಂಡ್ ಭೇಟಿ ಮಾಡ್ತಕ್ಕಂಥದ್ದು. ಅಸ್ಸಾಂ ಉಸ್ತುವಾರಿ ಬೇರೆ ಹಾಕಿದ್ದಾರೆ, ಅವರಿಗೆ ಉಸ್ತುವಾರಿ ಕೂಡ ನೋಡ್ಕೋಬೇಕಲ್ಲ. ಈಗ ಚುನಾವಣೆ ಬೇರೆ ಡಿಕ್ಲೇರ್ ಆಯ್ತು, ಇವೆಲ್ಲವನ್ನು ಹಾಕೊಂಡು ಹೋಗಿದ್ದಾರೆ.